ಅಂದ್ರೇನೆ ಮುಟ್ತಾ ಇರ್ಲಿಲ್ಲ. ವಾರಕ್ಕೆ 2 ದಿನ 3 ದಿನ ಸ್ಟಾರ್ಟೆಡ್ ಅಪ್ಲೈಯಿಂಗ್ ನಾವು. ನೈಸ್ ನೈಸ್ ಅಮ್ಮ ತುಂಬಾ ಚೆನ್ನಾಗಿದೆ ಈ ಎಣ್ಣೆ ಅಂತ. ಆಮೇಲೆ ನಾನು ನಿಮ್ಗೊಂದ್ ಹೆಲ್ಪ್ ಕೇಳ್ಬೇಕಾಗಿತ್ತು ಮೇಡಮ್. ನನಗೆ ಗ್ಯಾಸ್ಟ್ರಿಕ್ ತುಂಬಾ ಆಗ್ಬಿಟ್ಟಿದೆ. ನಾನು ನಿಮ್ದು ವಿಡಿಯೋ ನೋಡಿದ್ದೆ. ಈಗ ಬಾಣಂತಿ ಅಂಗಾಯ ಪುಡಿ ಅಂತ ಇದೆ ಮೇಡಮ್. ಅದು ಓವರ್ ಆಲ್ ಹೆಲ್ತ್ ಗೆ ಅದು ಒಳ್ಳೇದು ತುಂಬಾ. ವಿಪರೀತ ಗ್ಯಾಸ್ ಆಗಿರೋದು ಈಗ ನಂಗೆ ರೀಸೆಂಟ್ ಆಗಿ. ಸೊ ಅದಕ್ಕೇನಾದ್ರೂ ಇದೆಯಾ ಅಂತ ಕೇಳಕ್ಕೆ. ಅದೇ ಪೌಡರ್ ಯೂಸ್ ಮಾಡಿ ಮೇಡಮ್. ಅದು ಪೌಡರ್ ಬಹಳ ಒಳ್ಳೇದದು. ಅದು ಹೆಂಗ್ ಯೂಸ್ ಮಾಡ್ಬೇಕು ಮೇಡಮ್ ನಾನು? ಅದು ವಿಡಿಯೋನು ಇದೆ, ನಾನು ವಿಡಿಯೋ ಮಾಡಿದೀನಿ ಅದ್ರ ಬಗ್ಗೆ. ನಿಮ್ಗೆ ಹೇಳ್ತೀನಿ ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ಅನ್ಬಿಟ್ಟು ಹೇಳ್ತೀನಿ ನಾನು. ಇನ್ನೇನ್ ಅನ್ನಿಸ್ತು ಮೇಡಮ್ ಆಯಿಲ್ ಬಗ್ಗೆ ನಿಮ್ಗೆ? ಆಯಿಲ್ ತುಂಬಾ ಚೆನ್ನಾಗಿದೆ ಮ್ಯಾಮ್. ಟು ಬಿ ಫ್ರೀ ಇದು ಫ್ರಾಂಕ್, ನಾನು ಯೂಸ್ ಮಾಡಿದೆ ಫಸ್ಟ್ಗೆ. ನಾನ್ ಯೂಸ್ ಮಾಡಿದ್ರೆ ನನ್ ಮಕ್ಳಿಗೆ ಹೇಳಿಲ್ಲ ನಾನು. ಅಂದ್ರೆ ಅವಳು ಯಾವ್ದು ಒಪ್ಪಲ್ಲ ಅಂತ ಫಸ್ಟ್ ಯಾವ್ದು ಒಪ್ತಾ ಇರ್ಲಿಲ್ಲ ಅವಳು. ನನ್ಗೆ ಲೆಂತ್ ಕೂಡ ಇಂಪ್ರೂವ್ ಆಗಿದೆ ಮ್ಯಾಮ್. ಹೌದಾ? ಹೌದು, ಲೆಂತ್ ಇಂಪ್ರೂವ್ ಆಗಿದೆ. ಹೇರ್ ಫಾಲ್ ಅಷ್ಟೊಂದಿಲ್ಲ. ನನ್ ಮನೆಯೆಲ್ಲ ಉದುರೋದು. ಮನೆ ಅಂದ್ರೆ ಇಡೀ ಮನೆ, ಯು ಕಾಂಟ್ ಇಮ್ಯಾಜಿನ್. ಎಲ್ಲೆಲ್ಲಿ ನೋಡಿದ್ರು ಬರೀ ಕೂದ್ಲು. ರೂಮು, ಹಾಲು, ಬಾತ್ರೂಮ್ ಎಲ್ಲಾ ಕಡೆ ಬರೀ ಕೂದ್ಲು. ಒಂದ್ ರಾಶಿ ಉದುರೋದು. ಈಗ ಹತ್ರ ಉದುರ್ತಾ ಇಲ್ಲ ನನ್ಗೆ, ಸ್ವಲ್ಪ ಕಮ್ಮಿ ಆಗಿದೆ. ರಾತ್ರಿ ನಿದ್ದೆನೂ ಬರತ್ತೆ. ಅದೇ ಫಸ್ಟ್ ಸ್ಟೆಪ್ ಇದು, ನಿದ್ದೆ ಬರೋದು ನಮ್ಮ ಆಯಿಲ್ ಅಲ್ಲಿ. ಫಸ್ಟೇನೆ ಇಟ್ ಆಕ್ಟಿವೇಟ್ಸ್ ಬ್ರೈನ್ ಸೆಲ್ಸ್ ಅಂತ ಎಲ್ಲ ವಿಡಿಯೋನಲ್ಲಿ ಹೇಳಿದೀನಲ್ವಾ ನಾನು. ಸೊ ಅವಾಗ ಒಂಥರ ಸ್ಟ್ರೆಸ್ ಕಡಿಮೆ ಆಗಿ ಕಣ್ಣೆಲ್ಲ ತಂಪಾಗಿ ಫಸ್ಟ್ ಸ್ಟೆಪ್ಪೇನೆ ನಿದ್ದೆ ಬರೋದು ನಮ್ಮ ಆಯಿಲ್ ಅಲ್ಲಿ. ಬಟ್ ನಿಮ್ಗೆಲ್ಲ ಎಫೆಕ್ಟ್ ಕೊಟ್ಟಿರೋದು ನಂಗೂ, ನನ್ನ ಶ್ರಮಕ್ಕೂ ನಿಜವಾಗ್ಲೂ ಇಲ್ಲ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ನಾನು ಅದಕ್ಕೆ ನಾನೇ ಇವತ್ತು ಕಾಲ್ ಮಾಡೋಣ. ಪ್ಲೆಜರ್ ಮೇಡಮ್. ಆಯಿಲ್ ಮಾಡೋದು ಒಳ್ಳೆ ರೀತಿನಲ್ಲಿ ನಂಗೆ ಯಾರು ಈ ತರ ಒಂದು ಅಂದ್ರೆ ನಾನು ನೋಡಿಲ್ಲ. ಇಷ್ಟು ಚೆನ್ನಾಗಿ ಅದನ್ನ ಇಷ್ಟು ಎಫೆಕ್ಟಿವ್ ಆಗಿ ಮಾಡ್ಕೊಟ್ಟಿದ್ದೀರಾ. ವೆರಿ ನೈಸ್ ಇಟ್ ಇಸ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಾನ್ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಐ ವಿಲ್ ಡೆಫಿನೆಟ್ಲಿ ಸ್ಪ್ರೆಡ್. ನಂದು ಹೇರ್ ನಿಮ್ಗೆ ಫೋಟೋ ಕಳಿಸ್ತೀನಿ. ಕಳ್ಸಿ ಮೇಡಮ್, ಕಳ್ಸಿ. ಇದು ಅದು ಗ್ಯಾಸ್ಟ್ರಿಕ್ ಒಂದಕ್ಕೆ ನನ್ಗೆ ಹೆಲ್ಪ್ ಮಾಡಿ ಮ್ಯಾಮ್. ನನ್ಗೆ ಅದು ನಮ್ದು ಅಂಗಾಯ ಪುಡಿನಲ್ಲಿ ಏನಂದ್ರೆ ಕರಳು ಕೂಡ ಸ್ಟ್ರೆಂಥನ್ ಆಗುತ್ತೆ ಮೇಡಮ್. ಅದು ಏನ್ ಮ್ಯಾಮ್? ಕರಳು ಇಂಟೆಸ್ಟೈನ್ ಸ್ಟ್ರೆಂಥನ್ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ ಇಂಟೆಸ್ಟೈನ್. ಸ್ವಲ್ಪ ಜನಕ್ಕೆ ವೀಕ್ ಇಂಟೆಸ್ಟೈನ್ ಇರುತ್ತೆ. ಅದರಿಂದ ಏನಂದ್ರೆ ಜನರಲ್ ವೀಕ್ನೆಸ್ ಇರುತ್ತೆ. ಆಮೇಲೆ ವೈಟಮಿನ್ಸ್ ಅಂಡ್ ಮಿನರಲ್ಸ್ ನಾವೇನ್ ತಿಂತೀವಿ ಅದು ಅಬ್ಸಾರ್ಪ್ಷನ್ ಕೆಪಾಸಿಟಿ ಇರಲ್ಲ ಕರಳು ವೀಕ್ ಇದ್ರೆ. ಸೊ ಈ ಅಂಗಾಯ ಪುಡಿಯಿಂದ ಕರಳು ಕೂಡ ಸ್ಟ್ರಾಂಗ್ ಆಗುತ್ತೆ. ಅದ್ರಲ್ಲಿ ಇರೋದು ರೆಗ್ಯುಲರ್ ಆಗಿ ಯೂಸ್ ಮಾಡಿ, ಒಳ್ಳೇದೇನೆ, ಏನೂ ಆಗಲ್ಲ. ನಿಮ್ಗೆ ಅನ್ನ ಕಲ್ಸ್ಕೊಂಡ್ ತಿನ್ನೋದಾದ್ರೆ ಅನ್ನ ಕಲ್ಸ್ಕೊಂಡ್ ತಿನ್ಬಹುದು. ಇಲ್ದಾದ್ರೆ ಮೊಸರಲ್ಲಿ ಹಾಕೊಂಡು ಮೊಸರಲ್ಲಿ ಕಲ್ಸ್ಕೊಂಡ್ ರಾಯ್ತಾ ತರ ಮಾಡ್ಕೊಂಡು ತಿನ್ಬಹುದು. ಇಲ್ದಾದ್ರೆ ಏನೂ ಆಗ್ಲಿಲ್ಲ, ನೀವು ಫಂಕ್ಷನ್ಗೆ ಹೋಗಿದ್ದೀರಾ, ಅಲ್ಲಿ ನಿಮ್ಗೆ ಹಿಂಸೆ ಆಯ್ತು, ಅಸಿಡಿಟಿ ಆಯ್ತು, ಹೊಟ್ಟೆ ಉಬ್ಬರ ಬಂತು, ಏನೇ ತಿಂದ್ರು ಮೇಲ್ಮೇಲೆ ಬರ್ತಾ ಇದೆ. ಇವಾಗ ನಾರ್ಮಲಿ ಫಂಕ್ಷನ್ಗೆ ಹೋದ್ರೆ ಊಟಕ್ಕೆ ಕೂತ್ರೆ ಊಟನೇ ಸೇರಲ್ಲ ನೋಡಿ ಒಂದೊಂದ್ಸಲ. ಅಲ್ವಾ? ಒಂದ್ ಸ್ಪೂನ್ ಇದು ಅಲ್ಲೇ ಬಾಯಿಗೆ ಹಾಕೊಂಡು ಒಂದ್ ಲೋಟ ಬೆಚ್ಚಗಿನ ನೀರು ಹೇಗಿದ್ರು ಇವಾಗ ಫ್ಲಾಸ್ಕ್ ಎಲ್ಲಾರು ಕ್ಯಾರಿ ಮಾಡ್ತಾರೆ ಎಲ್ಲಾರು ಅಲ್ವಾ? ಒಂದ್ ಫ್ಲಾಸ್ಕ್ ಅಲ್ಲಿ ಇರೋ ಬಿಸಿ ನೀರು ಅಲ್ಲೇ ಎಲ್ಲ ನಾರ್ಮಲಿ ಮದ್ವೆ ಮನೇಲಿ ಫಂಕ್ಷನ್ ಅಲ್ಲಿ ಬಿಸಿ ನೀರು ಇರುತ್ತೆ. ಆ ಬಿಸಿ ನೀರು ಕುಡಿದ್ಬಿಟ್ರೆ ತಕ್ಷಣ ರಿಲೀಫ್ ಸಿಗುತ್ತೆ ಮೇಡಮ್ ಇದು. ಸೊ ಇದು ನನ್ಗೆ ಪುಡಿ ಕಳಿಸ್ತೀರಾ ಮ್ಯಾಮ್? ನಾನು ಇವಾಗ ನಿಮ್ಗೆ ಇದು ಮಾಡ್ಲಾ? ನಂಗೆ ಲಿಂಕ್ ಕಳ್ಸಿದ್ರೆ ಪೇಮೆಂಟ್ ಮಾಡ್ಬಿಡ್ತೀನಿ. ಅದು ಬರೀ ಬಿಸಿ ಅನ್ನಕ್ಕೆ ಹಾಕೊಂಡು ನಾವ್ ಈ ಚಟ್ನಿ ಪುಡಿ ತರ ತಿನ್ನೋದಷ್ಟೇ ಅಲ್ವಾ? ಮೊದಲನೇದು ಒಂದ್ 2 ತುತ್ತು ಅನ್ನಕ್ಕೆ ತಿನ್ಬೋದು. ಅದೇ ಇಲ್ದಾದ್ರೆ ಮಜ್ಜಿಗೆಗೆ ಹಾಕೊಂಡ್ ಕುಡಿಬಹುದು. ಇವಾಗ ಚಳಿಗಾಲ ಅಲ್ವಾ, ಮಜ್ಜಿಗೆ ಹಾಕೊಂಡ್ ಕುಡಿಯಕ್ ತುಂಬಾ ಜನಕ್ಕೆ ಆಗಲ್ಲ ಅಲ್ವಾ? ಸೊ ಅದಕ್ಕೆ 1 ಸ್ಪೂನ್ ಬಾಯಿಗೆ ಹಾಕೊಂಡು ಅನ್ನಕ್ ತಿನ್ನಕ್ ಆಗ್ಲಿಲ್ಲ ಅಂತ ಅಂದ್ರೆ 1 ಲೋಟ ಬಿಸಿ ನೀರು ಕುಡಿದ್ಬಿಟ್ರೆ ಇನ್ನೂ ಒಳ್ಳೇದೇನೆ. ಮೊದಲನೇ 2 ತುತ್ತು ಅನ್ನದಲ್ಲಿ ಸೇರ್ಸ್ಕೊಂಡು, ಇವಾಗ ಉಪ್ಪು ತುಪ್ಪ ಅನ್ನ ಎಲ್ಲ ಮುಂಚೆ ತಿಂತಾ ಇದ್ವು ನೋಡಿ ನಾವು ಮೊದಲನೇ ಅನ್ನ, ಆ ತರನೇ ಇದು ಒಂಚೂರು ತುಪ್ಪ ಹಾಕೊಂಡು, ಉಪ್ಪು ನಾನು ತುಂಬಾ ಕಮ್ಮಿ ಹಾಕಿರ್ತೀನಿ. ಯಾಕೆಂದ್ರೆ ಉಪ್ಪಿನ ಅಳತೆ ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತಲ್ಲ. ಸೊ ಮಿನಿಮಮ್ ಸಾಲ್ಟ್ ಹಾಕ್ತೀನಿ ಅಷ್ಟೇ ನಾನು. ಒಂದ್ಸಲ ಬಾಯಿಗೂ ಹಾಕೊಂಡು ಹಾಗೇನೆ ಒಂದೊಟ ಬಿಸಿ ನೀರು ಕುಡೀರಿ ಅಂತ ಹೇಳ್ತೀನಿ ಅಲ್ವಾ, ಅವಾಗ ಉಪ್ಪು ಜಾಸ್ತಿ ಇದ್ರೆ ಕಷ್ಟ ಆಗತ್ತೆ ಆ ಟೈಮ್ ನಲ್ಲಿ. ಬರೀ ಪೌಡರ್ ಬಾಯಿಗೆ ಹಾಕೊಂಡ್ಬಿಟ್ರೆ. ಅದಕ್ಕೇನೆ ಉಪ್ಪು ತುಂಬಾ ಕಮ್ಮಿ ಹಾಕಿರ್ತೀನಿ. ಒಂಚೂರು ಒಂದ್ ಚಿಟಿಕೆ ಉಪ್ಪು ತುಪ್ಪ ಹಾಕೊಂಡು 1-2 ತುತ್ತು, ಮೊದಲನೇದು 1-2 ತುತ್ತು ಅನ್ನ ತಿಂದು ನೆಕ್ಸ್ಟ್ ಊಟ ಮಾಡಿದ್ರು ಒಳ್ಳೇದು. ಇಲ್ದೇ ಹೋದ್ರೆ ಊಟ ಆದ್ಮೇಲೆ ಬೇಕಾದ್ರೆ 1 ಸ್ಪೂನ್ ಬಾಯಿಗೆ ಹಾಕೊಂಡು 1 ಲೋಟ ಬಿಸಿನೀರು ಕುಡಿದ್ರು ಒಳ್ಳೇದೆ. ಈ ಟೈಮ್ ಆ ಟೈಮ್ ಅಂತಲ್ಲ, ಯಾವ ಟೈಮ್ ನಲ್ಲಿ ನಿಮ್ಗೆ ಹಿಂಸೆ ಆದ್ರೂ ಕುಡಿಬಹುದು, ಇದು ಪ್ರಾಬ್ಲಮ್ ಇಲ್ಲ. ವೆರಿ ನೈಸ್ ಮ್ಯಾಮ್, ವೆರಿ ನೈಸ್. ನನ್ಗೆ ಇದು ಎಷ್ಟಾಗುತ್ತೆ ಮ್ಯಾಮ್? ಇದು ಪೌಡರ್ ಹೇಗ್ ತಗೋಬೇಕು? ½ ಕಿಲೋ ಆ ತರನ? ಇಲ್ಲ 100 ಗ್ರಾಮ್ಸ್ ಇಂದನೂ ಇದೆ ಮೇಡಮ್. ತಗೊಂಡು ನೀವು ಟ್ರೈ ಮಾಡಿ ಫಸ್ಟ್.
100 ಗ್ರಾಮ್ಸ್ ಇಂದನೂ ಇದೆ. ಅದು 200 rupees 100 grams. ಓಕೆ ಓಕೆ. ನಂಗೆ ವಿಪರೀತ ಗ್ಯಾಸ್ ಆಗ್ಬಿಟ್ಟಿದೆ ಈ ನಡುವೆ ಅದು. ಹಾ ಹಾ ಹಾ. ಅದೇ ಏನಂದ್ರೆ ಬಾಡಿ ಮೆಟಬಾಲಿಸಮ್ ಕಮ್ಮಿ ಆಗೋಗಿರುತ್ತೆ. ಹೌದು. ಬೂಸ್ಟ್ ಮಾಡ್ಬೇಕು ಬಾಡಿ ಮೆಟಬಾಲಿಸಮ್. ಅದಕ್ಕೆ ಈ ತರ ಶಾಖದ ಪದಾರ್ಥಗಳೆಲ್ಲ ತಗೋಬೇಕು ಅಷ್ಟೇ, ಇನ್ನೇನಿಲ್ಲ. ಇವಾಗ ಜಠರಾಗ್ನಿ ಜಾಸ್ತಿ ಮಾಡ್ಬೇಕಂತ ಅಂದ್ರೆ ಬೆಂಕಿ ಹಚ್ಬೇಕಲ್ಲಿ. ಸೊ ಆ ಬೆಂಕಿ ಹಚ್ಚದೆ ನಮ್ಮ ಹರ್ಬ್ಸ್, ಖಾರದ ಹರ್ಬ್ಸ್, ಇವಾಗ ಅಜ್ವೈನು ಖಾರ ಇರುತ್ತೆ. ಅಜ್ವೈನ್ ಎಲ್ಲಿ ದವಡೆಗೆ ಒತ್ತರಿಸ್ಕೊಂಡ್ರೆ ದವಡೆ ಎಲ್ಲ ಒಂಥರ ಬಾಯ್ಲ್ ಆದಂಗ ಆಗ್ಬಿಡುತ್ತಲ್ವಾ ಅಲ್ವಾ? ಅದು ಓಂಕಾಳೆಲ್ಲ ಬಾಯಿನಲ್ಲಿ ತಿಂದ್ರೆ ಖಾರ ಅಷ್ಟು ಘಾಟ್ ಇರುತ್ತೆ. ಅದೇ ತರ ಒಳ್ಳೆ ಐಟಮ್ಸ್ ಯೂಸ್ ಮಾಡಿರೋದು ಇದು ನಾನೆಲ್ಲದುವೆ. ಮತ್ತೆ ಜೀರಿಗೆನೂ ಖಾರ, ಎಲ್ಲಾದು ಖಾರನೇ ನೋಡಿ. ಅದ್ರಲ್ಲಿ ಇರೋದೆಲ್ಲ ಖಾರ, ಕಹಿ, ಆ ತರದ್ದೇ. ಸೊ ಅದು ಜಠರಾಗ್ನಿನ ಬೂಸ್ಟ್ ಮಾಡೇ ಮಾಡುತ್ತದು. ಅವಾಗ ನಿಮ್ಗೆ ಬಾಡಿ ಮೆಟಬಾಲಿಸಮ್ ಜಾಸ್ತಿ ಆದ್ರೆ ಡೈಜೆಷನ್ ಪವರ್ ಜಾಸ್ತಿ ಆಗುತ್ತೆ. ಅದೆಲ್ಲ ಇಂಟರ್ ರಿಲೇಟೆಡ್ ಎಲ್ಲದು. ಅದನ್ನು ಆಕ್ಚುಲಿ ಹೇರಿಗೆ ಒಳ್ಳೇದೆ. ಲಿವರ್, ಇಂಟೆಸ್ಟೈನ್ ಚೆನ್ನಾಗಿ ಕ್ಲೀನ್ ಇದ್ರೆ ತುಂಬಾ ಒಳ್ಳೇದು. ಹೇರ್ ಗ್ರೋತ್ ಚೆನ್ನಾಗಾಗತ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನನಗೆ ಲಿಂಕ್ ಕಳಿಸ್ತೀರಾ ಈಗಲೇ ಪ್ಲೀಸ್? ಹಾ ಕಳಿಸ್ತೀನಿ. ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತೀರಾ? ಹಾ, ನಾನು ಇದ್ರಲ್ಲೇ ಮೆಸೇಜ್ ಮಾಡ್ತೀನಿ ಇದೆಯಾ ಅಂತ. ಮಾಡಿ ಮೇಡಮ್, ಮಾಡಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗುಡ್ ಡೇ. ಥ್ಯಾಂಕ್ ಯು ಮೇಡಮ್.